ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಮತ್ತು ಮಂತ್ಲಿ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ದೆಹಲಿಯಲ್ಲಿರುವಂತಹ ಈ ರಾಷ್ಟ್ರಪತಿ ಭವನದ ಎದುರಿಗೆ ಇರುವಂತಹ ಈ ಸುಂದರವಾದಂತಹ ಮುಘಲ್ ಗಾರ್ಡನ್ ಅನ್ನುವ ಹೆಸರಿನ ಈ ಉದ್ಯಾನವನಕ್ಕೆ ಹೊಸ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ. ಸೊ ಆ ಹೊಸ ಹೆಸರು ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಕರ್ತವ್ಯ ಉದ್ಯಾನ, ಶಾಂತಿ ನಿಕೇತನ, ಲಾಲ್ಬಾಗ್ ಅಥವಾ ಅಮೃತ್ ಉದ್ಯಾನ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4, ಈ ಮುಘಲ್ ಗಾರ್ಡನನ್ನು ಹೆಸರು ಬದಲಾಯಿಸಿ ಅಮೃತ್ ಗಾರ್ಡನ್ ಅಂತ ಇಡಲಾಗಿದೆ. ಸೊ ಆಪ್ಷನ್ 4 ಅಮೃತ್ ಗಾರ್ಡನ್ ಈಸ್ ರೈಟ್ ಆನ್ಸರ್ ಮಾಡಿದಂತಹ ಮತ್ತು ಇತರ ಕಮೆಂಟ್ಸ್ಗಳನ್ನು ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಮತ್ತು ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸಿಂಧೂ ನದಿಯ ಜಲ ಒಪ್ಪಂದವನ್ನು ಯಾವ ವರ್ಷದಲ್ಲಿ ಸಹಿ ಹಾಕಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1950, 1960, 1970 ಅಥವಾ 1990 ಅಂತ ಇದೆ. ಈ 4 ಆಪ್ಷನ್ಗಳಲ್ಲಿ ಕರೆಕ್ಟ್ ಆದಂತಹ ವರ್ಷವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಮತ್ತೊಮ್ಮೆ ಪ್ರಶ್ನೆಯನ್ನು ರಿಪೀಟ್ ಮಾಡ್ತೀನಿ. ಸಿಂಧೂ ಜಲ ಒಪ್ಪಂದ ಅಥವಾ ಸಿಂಧೂ ನದಿಯ ಈ ಜಲ ಒಪ್ಪಂದವನ್ನು ಭಾರತ ಮತ್ತು ಪಾಕಿಸ್ತಾನ ರಾಷ್ಟ್ರಗಳು ಯಾವ ವರ್ಷದಲ್ಲಿ ಸಹಿ ಹಾಕಿದ್ದವು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಗೋಬರ್ ಧನ್ ಅನ್ನುವ ಯೋಜನೆಯ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ ಇದೆ. GOBARDHAN ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಗವರ್ಮೆಂಟ್ ಆಫರ್ಡ್ ಬಯೋಡಿಗ್ರೇಡೇಬಲ್ ಅಗ್ರೋ ಫರ್ಟಿಲೈಸರ್ ಧನ್, ಆಪ್ಷನ್ 2 ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸಸ್ ಧನ್, ಆಪ್ಷನ್ 3 ಜಾಗ್ರಫಿಕಲ್ಲಿ ಆಫರ್ಡ್ ಬಯೋ ಏರೇಬಲ್ ಧನ್, ಆಪ್ಷನ್ 4 ಗೋಮಾತಾ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸ್ ಧನ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಂತಂದರೆ ಗೋಬರ್ ಧನ್ ಇದರ ಫುಲ್ ಫಾರ್ಮ್. ಆಪ್ಷನ್ 2 ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸಸ್ ಧನ್ ಅನ್ನುವುದು ಇದರ ಫುಲ್ ಫಾರ್ಮ್ ಆಗಿದೆ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಈ ಗೋಬರ್ ಧನ್ ಅನ್ನುವ ಯೋಜನೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಕೇಂದ್ರ ಜಲಶಕ್ತಿ ಸಚಿವಾಲಯದಿಂದ ಈ ಗೋಬರ್ ಧನ್ ಅನ್ನುವ ಯೋಜನೆಯ ಅಡಿಯಲ್ಲಿ ಈ ಬಯೋಗ್ಯಾಸ್ ಪ್ಲಾಂಟ್ಗಳನ್ನು ಅಥವಾ ಸ್ಥಾವರಗಳನ್ನು ನಿರ್ಮಾಣ ಮಾಡಲು ಉತ್ಸಾಹ ಅಥವಾ ಈ ಒಂದು ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಗಳು ಅಥವಾ ಕಂಪನಿಗಳು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಏಕೀಕೃತವಾದಂತಹ ಒಂದು ಪೋರ್ಟಲನ್ನು ಪ್ರಾರಂಭ ಮಾಡಲಾಗಿದೆ. ಅಂದರೆ ಈ ಒಂದು ಪ್ಲಾಂಟ್ಗಳನ್ನು, ಬಯೋಗ್ಯಾಸ್ ಪ್ಲಾಂಟ್ಗಳನ್ನು ಪ್ರಾರಂಭ ಮಾಡಲು ಇಂಟ್ರೆಸ್ಟ್ ಇರುವಂತಹ, ಆಸಕ್ತಿ ಇರುವಂತಹ ವ್ಯಕ್ತಿಗಳು ಈ ಒಂದು ಪೋರ್ಟಲ್ ಮುಖಾಂತರ ರಿಜಿಸ್ಟ್ರೇಷನ್ ಅಥವಾ ನೋಂದಣಿಯನ್ನು ಮಾಡಿಕೊಳ್ಳುವುದರ ಮೂಲಕ ಪರ್ಮಿಷನನ್ನು ಜಲಶಕ್ತಿ ಸಚಿವಾಲಯದಿಂದ ಪಡೆದುಕೊಳ್ಳಬಹುದಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಗೋಬರ್ ಧನ್ ಅನ್ನುವ ಯೋಜನೆ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳು ಮತ್ತು ಈ ಯೋಜನೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ವಿಷಯಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಈ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಯೋಗ್ಯಾಸ್ ಅಥವಾ ಈ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಸಂಕುಚಿತ ಜೈವಿಕ ಅನಿಲದ ವಲಯದಲ್ಲಿ ಹೂಡಿಕೆಗಳನ್ನು ಮತ್ತು ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹ ಮಾಡುವಂತಹ ಒಂದು ಉದ್ದೇಶದಿಂದ ಈ ಗೋಬರ್ ಧನ್ ಏಕೀಕೃತ ನೋಂದಣಿ ಪೋರ್ಟಲನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿರುವಂತಹ ನೋಡಲ್ ಏಜೆನ್ಸಿ ಅಥವಾ ನೋಡಲ್ ಸಚಿವಾಲಯ ಯಾವುದು ಅಂತಂದರೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅನ್ನುವ ಈ ಒಂದು ಡಿಪಾರ್ಟ್ಮೆಂಟ್ನಿಂದ ಈ ಗೋಬರ್ ಧನ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸೊ ಇದರ ಪ್ರಾಥಮಿಕ ಉದ್ದೇಶವನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅಥವಾ ಈ ಬಯೋಗ್ಯಾಸ್ ಸ್ಥಾವರಗಳನ್ನು ಸ್ಥಾಪನೆ ಮಾಡಿಸುವಂತಹ ಒಂದು ಪ್ರಕ್ರಿಯೆಯನ್ನು ಸುಲಭಗೊಳಿಸುವಂತಹ, ಸುವ್ಯವಸ್ಥಿತಗೊಳಿಸುವಂತಹ ಉದ್ದೇಶವನ್ನು ಈ ಒಂದು ಯೋಜನೆ ಮತ್ತು ಪೋರ್ಟಲ್ ಹೊಂದಿವೆ. ಸೊ ಈ ಒಂದು ಯೋಜನೆಯ ಗುರಿ ಏನು ಅಂತ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕಾಭಿವೃದ್ಧಿಯನ್ನು ಹೆಚ್ಚುಪಡಿಸುವ ಅಥವಾ ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಈ ಗ್ರಾಮೀಣ ಪ್ರದೇಶಗಳಲ್ಲಿನ ದನಗಳ ಸಗಣಿ,
ಕೃಷಿ ಅವಶೇಷಗಳು ಮತ್ತು ಇತರ ಸಾವಯವ ತ್ಯಾಜ್ಯಗಳನ್ನು ಜೈವಿಕ ಅನಿಲ ಮತ್ತು CBG ಅಂದರೆ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಮತ್ತು ಜೈವಿಕ ಗೊಬ್ಬರಗಳಾಗಿ ಪರಿವರ್ತಿಸುವಂತಹ ಮತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಸಂಪತ್ತು ಮತ್ತು ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಒಂದು ಉದ್ದೇಶವನ್ನು ಗುರಿಯನ್ನು ಈ ಗೋಬರ್ಧನ್ ಯೋಜನೆ ಹೊಂದಿದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ತ್ಯಾಜ್ಯವನ್ನು ಸಂಪತ್ತಾಗಿ ಪರಿವರ್ತಿಸುವಂತಹ ಗುರಿಯನ್ನು ಕೂಡ ಮತ್ತು ಸಂಪೂರ್ಣ ಸರ್ಕಾರದ ಒಂದು ಪ್ರೊಸೆಸ್ನ ಮೂಲಕ ಅಥವಾ ಒಂದು ಭಾಗವಹಿಸುವಿಕೆ ಮೂಲಕ ಈ ಒಂದು ಸರ್ಕ್ಯುಲರ್ ಎಕನಾಮಿ ಅಥವಾ ವೃತ್ತಾಕಾರದ ಆರ್ಥಿಕತೆ ಅಂತ ಏನು ಕರಿತೇವೆ, ಅಂದರೆ ಈ ಒಂದು ತ್ಯಾಜ್ಯದಿಂದ ತ್ಯಾಜ್ಯವನ್ನು ಬಳಸಿಕೊಂಡು ಶಕ್ತಿಯನ್ನು ಮತ್ತು ಈ ಒಂದು ಸಂಪತ್ತನ್ನು ಉತ್ಪಾದನೆ ಮಾಡುವಂತಹ ಸರ್ಕ್ಯುಲರ್ ಎಕನಾಮಿಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಕೂಡ ಈ ಗೋಬರ್ಧನ್ ಯೋಜನೆ ಸಾಕಷ್ಟು ಸಹಾಯಕಾರಿಯಾಗಿದೆ. ಸೊ ಈ ಗೋಬರ್ಧನ್ ಇದರ ಫುಲ್ ಫಾರ್ಮ್ ಅನ್ನು ಆಲ್ರೆಡಿ ಆನ್ಸರ್ನಲ್ಲಿ ತಿಳಿದುಕೊಂಡ ಹಾಗೆ ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸಸ್ ಧನ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ, ಗೋಬರ್ಧನ್ ಯೋಜನೆ. ಸೊ ಇದು ಭಾರತ ಸರ್ಕಾರದಿಂದ ಪ್ರಾರಂಭ ಮಾಡಲಾದಂತಹ ಒಂದು ಕ್ರೂಷಿಯಲ್ ಅಂಬ್ರೆಲಾ ಪ್ರೋಗ್ರಾಮ್ ಆಗಿ ಭಾರತದಲ್ಲಿ 2018ರಲ್ಲಿ ಮೊದಲ ಬಾರಿಗೆ ಇದನ್ನು ಜಾರಿಗೊಳಿಸಲಾಗಿತ್ತು. ಮುಖ್ಯವಾಗಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ 2ನೇ ಹಂತದ ಈ ಒಂದು ಅಭಿಯಾನದಲ್ಲಿ 2018ರಲ್ಲಿ ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕಾರ್ಯಕ್ರಮದ ಅಡಿಯಲ್ಲಿ ಈ ಗೋಬರ್ಧನ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಎಕನಾಮಿಗೆ ಸಂಬಂಧಪಟ್ಟಂತಹ ಅಥವಾ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಎಸ್ಸೆಗಳಲ್ಲಿ ಅಥವಾ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಯಾವ ರೀತಿಯಾಗಿ ಉತ್ತೇಜಿಸಬಹುದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಒಂದು ಪ್ರೋಗ್ರೆಸ್ಸನ್ನು ಅಥವಾ ಒಂದು ಅಭಿವೃದ್ಧಿಯನ್ನು ಯಾವ ರೀತಿಯಾಗಿ ಸಾಧಿಸಬಹುದು ಅಂತ ಏನಾದರೂ ಬರೀಬೇಕಾದ್ರೆ ಈ ಗೋಬರ್ಧನ್ ಯೋಜನೆಯ ಬಗ್ಗೆ ಕಂಪಲ್ಸರಿಯಾಗಿ ಬಳಸಿಕೊಳ್ಳಿ ಅಥವಾ ಇದನ್ನು ಯೋಜನೆಯನ್ನು ಬಳಸಿಕೊಂಡು ಆನ್ಸರ್ಗಳಲ್ಲಿ ಅಥವಾ ಎಸ್ಸೆಗಳಲ್ಲಿ ಮೆನ್ಷನ್ ಮಾಡಿ. ಯಾಕಂತಂದರೆ ಇದು ವೃತ್ತಾಕಾರದ ಆರ್ಥಿಕತೆಯನ್ನು ಉತ್ತೇಜಿಸುವಂತಹ, ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ದನಗಳ ಸಗಣಿ, ಕೃಷಿ ಅವಶೇಷಗಳು, ಸಾವಯವ ತ್ಯಾಜ್ಯಗಳು ಇವುಗಳನ್ನು ಬಳಸಿಕೊಂಡು ಈ ಅನಿಲವನ್ನು ಜೈವಿಕ ಅನಿಲಗಳನ್ನು ಅಥವಾ ಜೈವಿಕ ಗೊಬ್ಬರಗಳನ್ನಾಗಿ ಪರಿವರ್ತಿಸುವಂತಹ ಒಂದು ಯೋಜನೆ ಗೋಬರ್ಧನ್ ಯೋಜನೆಯಾಗಿದೆ ಅಂತ ಡೀಟೇಲ್ ಆಗಿ ಮೆನ್ಷನ್ ಮಾಡಿ. ಇದರಿಂದ ಯಾವ ರೀತಿಯಾಗಿ ರೈತರ ಮತ್ತು ಈ ಗ್ರಾಮೀಣ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ ಅಂತ ಕೂಡ ಮೆನ್ಷನ್ ಮಾಡಿ. ಸೊ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊದಲ ಸಣ್ಣ ಹಣಕಾಸು ಬ್ಯಾಂಕ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಯಾವ ವರ್ಷದಲ್ಲಿ ಸ್ಥಾಪಿತವಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1959, ಆಪ್ಷನ್ 2 1968, ಆಪ್ಷನ್ 3 2008 ಅಥವಾ ಆಪ್ಷನ್ 4 2016 ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 2016ನೇ ಇಸವಿಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಈ ಸಣ್ಣ ಹಣಕಾಸು ಬ್ಯಾಂಕ್ ಅಥವಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕನ್ನು ಪ್ರಾರಂಭ ಮಾಡಲಾಯಿತು. ಸೊ ಆ ಬ್ಯಾಂಕ್ ಯಾವುದು ಮತ್ತು ಸಣ್ಣ ಹಣಕಾಸು ಬ್ಯಾಂಕ್ ಅಂದರೆ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ PN ರಘುನಾಥ್ ಅವರನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಗವರ್ನರ್ ಅಲ್ಲ, ನಿರ್ದೇಶಕರು, ಡೈರೆಕ್ಟರ್ ಅಂತ. ಸೊ ಇವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ಈಗ ಮುಂಚೆ ಈ ಉಜ್ಜೀವನ್ ಅನ್ನುವ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಥವಾ ಸಣ್ಣ ಹಣಕಾಸು ಬ್ಯಾಂಕಿನ ಮಂಡಳಿಯ ಸದಸ್ಯರಾಗಿದ್ದಂತಹ PN ರಘುನಾಥ್ ಅವರನ್ನು ಈಗ ನಿರ್ದೇಶಕರಾಗಿ ಆಯ್ಕೆ ಮಾಡಿರುವುದರಿಂದ ಈ ಹಿಂದಿನ ಒಂದು ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಅಂತ ಈ ಒಂದು ಸಣ್ಣ ಹಣಕಾಸು ಬ್ಯಾಂಕ್ ಅಥವಾ ಉಜ್ಜೀವನ್ ಅನ್ನುವ ಈ ಒಂದು ಸಣ್ಣ ಹಣಕಾಸು ಬ್ಯಾಂಕ್ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂದರೆ ಏನು ಮತ್ತು ಇದರ ವಿಶೇಷತೆಗಳು ಏನು ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಭಾರತದಲ್ಲಿ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಅಥವಾ ಸಣ್ಣ ಹಣಕಾಸು ಬ್ಯಾಂಕ್ಗಳು ವಿಶೇಷ ರೀತಿಯಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಬ್ಯಾಂಕ್ಗಳಾಗಿದ್ದು, ಮುಖ್ಯವಾಗಿ ಈ ಕಡಿಮೆ ಆದಾಯವನ್ನು ಹೊಂದಿದಂತಹ ಸಮುದಾಯಗಳು, ಕಡಿಮೆ ಸಾಮರ್ಥ್ಯವನ್ನು ಹೊಂದಿದಂತಹ ವ್ಯಕ್ತಿಗಳಿಗೆ ಹಣಕಾಸಿನ ಸರ್ವಿಸಸ್ಗಳನ್ನು ಅಥವಾ ಫೈನಾನ್ಸ್ ಸರ್ವಿಸಸ್ಗಳನ್ನು ದೊರಕಿಸಿಕೊಡುವಂತೆ ಉತ್ತೇಜಿಸುವಂತಹ ಮತ್ತು ಈ ಒಂದು ಹಣಕಾಸಿನ ವ್ಯವಸ್ಥೆಗಳಿಗೆ ಒಂದು ಇನ್ಕ್ಲೂಸಿವ್ನೆಸ್ ಅಥವಾ ಒಂದು ಸೇರ್ಪಡೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡುವಂತಹ ಉದ್ದೇಶದಿಂದ ಭಾರತದಲ್ಲಿ RBIನಿಂದ ಅಪ್ರೂವಲನ್ನು ನೀಡಲಾಗಿತ್ತು. ಸೊ ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಸಾಕಷ್ಟು ರೆಗ್ಯುಲೇಷನ್ಗಳು ಮತ್ತು ಕಾಯ್ದೆಗಳ ಮೂಲಕ ಪರ್ಮಿಷನನ್ನು ಪಡೆದುಕೊಳ್ಳುವಂಥ ಅವಶ್ಯಕತೆ ಇದ್ದು, ಮುಖ್ಯವಾಗಿ 2013ರ ಕಂಪನೀಸ್ ಆ್ಯಕ್ಟ್ ಅಥವಾ ಕಂಪನಿಗಳ ಕಾಯ್ದೆಯ ಅಡಿಯಲ್ಲಿ ಈ ಒಂದು ಸಾರ್ವಜನಿಕ ಸೀಮಿತ ಕಂಪನಿಗಳಾಗಿ ಅಂದರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳಾಗಿ ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು
ರಿಜಿಸ್ಟ್ರೇಷನ್ ಮಾಡಲಾಗುತ್ತದೆ, ನೋಂದಾಯಿಸಲಾಗುತ್ತದೆ. ಅಷ್ಟೇ ಅಲ್ಲದೆ 1949 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಈ ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳನ್ನು ನಿಯಂತ್ರಿಸಲಾಗುತ್ತದೆ. 1934 RBI ಕಾಯ್ದೆಯ ಅಡಿಯಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನು ಅಥವಾ ಈ ನಿರ್ದೇಶನಗಳನ್ನು ಕೂಡ ಈ ಒಂದು ಸಣ್ಣ ಹಣಕಾಸು ಬ್ಯಾಂಕ್ಗಳಿಗೆ ಗೈಡ್ಲೈನ್ಸ್ಗಳನ್ನು ನೀಡಲಾಗುತ್ತೆ. ಇನ್ನು ಈ 2014 ಮೊದಲ ಬಾರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಮೊದಲ ಬಾರಿಗೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿಗೆ ಒಂದು ಮಾರ್ಗಸೂಚಿಯನ್ನು ಅಥವಾ ಗೈಡ್ಲೈನ್ಸ್ಗಳನ್ನು ಸಿದ್ಧಪಡಿಸಲಾಗಿತ್ತು. ಅದಾದ ನಂತರ 2016 ಏಪ್ರಿಲ್ 24ನೇ ದಿನದಂದು ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನುವ ಹೆಸರಿನ ಈ ಸಣ್ಣ ಹಣಕಾಸು ಬ್ಯಾಂಕ್ ಭಾರತದಲ್ಲಿ 47 ಶಾಖೆಗಳೊಂದಿಗೆ ಪ್ರಾರಂಭಗೊಳ್ಳುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, 2016 ಭಾರತದಲ್ಲಿ ಮೊದಲ ಬಾರಿಗೆ ಸಣ್ಣ ಹಣಕಾಸು ಬ್ಯಾಂಕ್ ಆದಂತಹ ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕನ್ನು ಪ್ರಾರಂಭ ಮಾಡಲಾಗುತ್ತೆ. ಸೊ ಇದು ಭಾರತದಲ್ಲಿ ಮೊದಲ ಬಾರಿಗೆ ಸ್ಥಾಪನೆಯಾದಂತಹ ಸಣ್ಣ ಹಣಕಾಸು ಬ್ಯಾಂಕ್ ಆಗಿದೆ. ಇನ್ನು 2016 RBIನಿಂದ ರೂಪಿತವಾದಂತಹ ಸಾಕಷ್ಟು ಮಾರ್ಗಸೂಚಿಗಳಲ್ಲಿ ಯಾವ ರೀತಿಯಾಗಿ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಅಥವಾ ಸಣ್ಣ ಹಣಕಾಸು ಬ್ಯಾಂಕ್ಗಳು ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ರೂಪಿಸಲಾಗಿದ್ದು, ಅವುಗಳಲ್ಲಿ ಪ್ರಮುಖವಾದಂತಹ 2 ಮಾರ್ಗಸೂಚಿಗಳನ್ನು ತಿಳ್ಕೊಳ್ಳೋದಾದರೆ ಇವು ಅಂದರೆ ಈ ಸಣ್ಣ ಹಣಕಾಸು ಬ್ಯಾಂಕ್ಗಳು ನೀಡುವಂತಹ ಸಾಲಗಳಲ್ಲಿ 75%ನಷ್ಟು ಸಾಲವನ್ನು ಆದ್ಯತೆಯ ವಲಯಕ್ಕೆ ಮೀಸಲಾಗಿಸುವಂತಹ ಒಂದು ಅವಶ್ಯಕತೆ ಇರುತ್ತೆ. ಆದ್ಯತೆಯ ವಲಯ ಅಂತಂದರೆ ಪ್ರಯಾರಿಟಿ ಸೆಕ್ಟರ್ ಅಂತ ಏನು ಕರಿತೇವೆ. ಫಾರ್ ಎಕ್ಸಾಂಪಲ್, ಸಣ್ಣ ಕೈಗಾರಿಕೆಗಳಿಗೆ ಆಗಿರ್ಬೋದು, ಕೃಷಿಯ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡುವುದಾಗಿರ್ಬೋದು, ಸಾಲಗಳನ್ನು ನೀಡುವುದಾಗಿರ್ಬೋದು, ಕೃಷಿ ಸಾಲ ಅಂತ ಏನು ಕರಿತೇವೆ. ಸೊ ಈ ರೀತಿಯಾದಂತಹ ಆದ್ಯತೆಯ ವಲಯಕ್ಕೆ 75%ನಷ್ಟು ಸಾಲವನ್ನು ನೀಡುವಂತಹ ಅವಶ್ಯಕತೆ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿಗೆ ಇರುತ್ತದೆ ಅಂತ RBIನಿಂದ ಮಾರ್ಗಸೂಚಿಯನ್ನು ಸಿದ್ಧಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ನಿರ್ಮಾಣ ಮಾಡುವಂತಹ ಒಟ್ಟು ಬ್ರಾಂಚಸ್ಗಳಲ್ಲಿ ಅಥವಾ ಒಟ್ಟು ಒಂದು ಶಾಖೆಗಳಲ್ಲಿ 25%ನಷ್ಟು ಬ್ರಾಂಚಸ್ಗಳನ್ನು ಈ ಬ್ಯಾಂಕ್ ಇಲ್ಲದಂತಹ ಗ್ರಾಮೀಣ ಪ್ರದೇಶಗಳಲ್ಲಿ ತೆರೆಯುವಂತಹ ಅಗತ್ಯತೆ ಇರುತ್ತದೆ. ಅಂದರೆ 100 ಬ್ಯಾಂಕ್ಗಳಲ್ಲಿ ಅಂದರೆ 100 ಯಾವುದೇ ಒಂದು ಬ್ಯಾಂಕಿನ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿನ 100 ಬ್ರಾಂಚಸ್ಗಳಲ್ಲಿ 25 ಬ್ರಾಂಚಸ್ಗಳನ್ನು ಕನಿಷ್ಠ ಪಕ್ಷ 25 ಬ್ರಾಂಚಸ್ಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕ್ ಇಲ್ಲದಂತಹ ಪ್ರದೇಶಗಳಲ್ಲಿ ತೆರೆಯುವಂತಹ ಒಂದು ಅವಶ್ಯಕತೆ ಇರುತ್ತೆ. ಅದೇ ರೀತಿಯಾಗಿ ಈ ಕೃಷಿ ಸಾಲಗಳಾಗಿರ್ಬೋದು ಮತ್ತು ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ನಾವೇನು ಕರಿತೇವೆ, ಈ ಸಣ್ಣ ಕೈಗಾರಿಕೆಗಳಿಗೆ ನೀಡಲಾಗುವಂತಹ ಸಾಲಗಳಾಗಿರ್ಬೋದು, ಈ ಬ್ಯಾಂಕ್ಗಳಿಂದ ನೀಡಲಾಗುವಂತಹ ಒಟ್ಟು 100 ರೂಪಾಯಿಗಳಲ್ಲಿ 75 ರೂಪಾಯಿಯನ್ನು ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗಾಗಿ ಮೀಸಲಿರಿಸುವಂತಹ ಅವಶ್ಯಕತೆ ಇರುತ್ತದೆ. ಇದೇ ರೀತಿಯಾಗಿ ಸಾಕಷ್ಟು ರೀತಿಯಾದಂತಹ ಮಾರ್ಗಸೂಚಿಗಳನ್ನು ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿಗೆ ಯಾವ ರೀತಿಯಾಗಿ ಆಪರೇಟ್ ಮಾಡಬೇಕು ಅಂತ RBIನಿಂದ ರೂಪಿಸಲಾಗಿದ್ದು ಅವುಗಳಲ್ಲಿ 2 ಪ್ರಮುಖವಾದಂತಹ ಪಾಯಿಂಟ್ಸ್ಗಳನ್ನು ನಾವು ಈಗ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಭಾರತದಲ್ಲಿರುವಂತಹ ಪ್ರಮುಖ ಸಣ್ಣ ಹಣಕಾಸು ಬ್ಯಾಂಕ್ಗಳು ಯಾವುವು ಅಂತ ಅಂದರೆ ಆಲ್ರೆಡಿ ಕಾಂಟೆಕ್ಸ್ಟ್ನಲ್ಲೇ ಡಿಸ್ಕಸ್ ಮಾಡಿದ ಹಾಗೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಭಾರತದಲ್ಲಿ ಮೊದಲ ಬಾರಿಗೆ ಸ್ಥಾಪನೆಯಾದಂತಹ ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರ್ಬೋದು, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರ್ಬೋದು, ಫಿನ್ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರ್ಬೋದು, ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಥವಾ ಶಿವಾಲಿಕ್ ಸಣ್ಣ ಹಣಕಾಸು ಬ್ಯಾಂಕ್, ಈ ರೀತಿಯಾದಂತಹ ಸಾಕಷ್ಟು ರೀತಿಯಾದಂತಹ ಬ್ಯಾಂಕ್ಗಳ ಹೆಸರಿನಿಂದ ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡಲಾಗಿದೆ. ಇವುಗಳ ಮುಖ್ಯ ಉದ್ದೇಶ ಏನು ಅಂತಂದರೆ ಕಡಿಮೆ ಸಾಮರ್ಥ್ಯವನ್ನು ಮತ್ತು ಕಡಿಮೆ ಆದಾಯವನ್ನು ಹೊಂದಿದಂತಹ ವ್ಯಕ್ತಿ ಮತ್ತು ಕಂಪನಿಗಳು ಅಥವಾ ಸಮುದಾಯಗಳಿಗೆ ಸಾಲಗಳನ್ನು ಮತ್ತು ಬ್ಯಾಂಕ್ಗಳ ಸೇವೆಗಳನ್ನು ನೀಡುವಂತಹ ಒಂದು ಅನುಕೂಲವನ್ನು ಈ ಸಣ್ಣ ಹಣಕಾಸು ಬ್ಯಾಂಕ್ಗಳಿಂದ ಮಾಡಲಾಗುತ್ತದೆ. ಸೊ ನಿಮಗೆ ಒಂದು ಹೋಮ್ವರ್ಕ್ ಇದೆ. ಈ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಸಣ್ಣ ಹಣಕಾಸು ಬ್ಯಾಂಕ್ಗಳ ನಡುವಿನ ವ್ಯತ್ಯಾಸ ಏನು ಮತ್ತು ಅವುಗಳ ಒಂದು ಕಂಪ್ಯಾರಿಸನ್ ಅಥವಾ ಒಂದು ಸಿಮಿಲಾರಿಟಿ ಏನು ಅಂತ ನೀವು ನೋಟ್ಸ್ ಮಾಡಿ ಇಟ್ಕೋಬೇಕು ಅಥವಾ ಈ ಕಮೆಂಟ್ ಬಾಕ್ಸ್ನಲ್ಲಿ ಸಾಧ್ಯ ಆದರೆ ಕಮೆಂಟ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಅಸ್ಸಾಂ, ಆಪ್ಷನ್ 2 ಛತ್ತೀಸ್ಗಢ, ಆಪ್ಷನ್ 3 ರಾಜಸ್ಥಾನ್ ಅಥವಾ ಆಪ್ಷನ್ 4 ಅರುಣಾಚಲ್ ಪ್ರದೇಶ್ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 2 ಛತ್ತೀಸ್ಗಢದಲ್ಲಿ ಈ ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್.
ಇತ್ತೀಚೆಗೆ ಈ ಕಾಂಗರ ವ್ಯಾಲಿ ನ್ಯಾಷನಲ್ ಪಾರ್ಕ್ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಒಂದು ಇಮೇಜ್ನಲ್ಲಿ ಕಾಣಬಹುದಾದಂತಹ ಇಲಿ ಜಿಂಕೆಗಳು ಅಥವಾ ಮಚ್ಚೆಯುಳ್ಳಂತಹ ಚವ್ರೋಟೈನ್ ಅಂತ ಕರೆಯಲ್ಪಡುವಂತಹ ಈ ಪ್ರಾಣಿಗಳು ಇತ್ತೀಚೆಗೆ ಛತ್ತೀಸ್ಗಢದ ಕಾಂಗರ ವ್ಯಾಲಿಯಲ್ಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬಂದಿವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಇಲಿ ಜಿಂಕೆಗಳು ಅಥವಾ ಮಚ್ಚೆಯುಳ್ಳಂತಹ ಚವ್ರೋಟೈನ್ ಅನ್ನುವ ಪ್ರಾಣಿಗಳಿಗೆ ಇವುಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ, ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಈ ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳು ಮತ್ತು ಈ ಒಂದು ರಾಷ್ಟ್ರೀಯ ಉದ್ಯಾನವನದ ಕೆಲವೊಂದಿಷ್ಟು ವಿಶೇಷತೆಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮತ್ತು GK ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಈ ಒಂದು ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿರುವಂತಹ ಪ್ರದೇಶ ಯಾವುದು ಅಂತಂದರೆ, ಭಾರತದ ಛತ್ತೀಸ್ಗಢ ರಾಜ್ಯದ ಬಸ್ತಾರ್ ಜಿಲ್ಲೆಯ ಜಗದಲ್ಪುರದಲ್ಲಿ ಈ ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. ಈ ಹೆಸರು ಬರಲು ಮುಖ್ಯ ಕಾರಣ ಏನು ಅಂತಂದರೆ, ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹರಿಯುವಂತಹ ಈ ಕಾಂಗರ್ ನದಿಯಿಂದ ಈ ಒಂದು ಹೆಸರನ್ನು ಈ ಒಂದು ಉದ್ಯಾನವನಕ್ಕೆ ಇಡಲಾಗಿದೆ. 1982ರಲ್ಲಿ ಈ ಒಂದು ಕಾಂಗರ್ ವ್ಯಾಲಿಯನ್ನು ಅಥವಾ ಈ ಒಂದು ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಸ್ಥಾನಮಾನವನ್ನು ನೀಡಲಾಯಿತು. ಮುಖ್ಯವಾಗಿ ಸಾಕಷ್ಟು ವೈವಿಧ್ಯಮಯವಾದಂತಹ ಭೂರಚನೆಯನ್ನು ಹೊಂದಿದಂತಹ ಈ ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಸಾಕಷ್ಟು ಕಡಿಮೆ ಸಮತಟ್ಟಾದಂತಹ, ಅಂದರೆ ಸಾಕಷ್ಟು ದಿನ್ನೆಗಳು ಮತ್ತು ಇಳಿಜಾರು ಪ್ರದೇಶಗಳನ್ನು ಹೊಂದಿದಂತಹ ಸೂಕ್ಷ್ಮ ಪ್ರದೇಶಗಳಿಂದ ಕಡಿದಾದಂತಹ ಕಣಿವೆಗಳು ಮತ್ತು ಸಾಕಷ್ಟು ಜಲಮೂಲಗಳು ಮತ್ತು ಈ ಜಲ ಸ್ಟ್ರೀಮ್ಗಳು ಅಂತ ಏನು ಕರಿತೇವೆ, ಹರಿವುಗಳನ್ನು ಹೊಂದಿದಂತಹ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇಲ್ಲಿ ಸಾಮಾನ್ಯವಾಗಿ ವಿಶೇಷವಾಗಿ ಕಂಡುಬರುವಂತಹ 3 ಪ್ರಮುಖವಾದಂತಹ ಗುಹೆಗಳನ್ನು, ಸುಣ್ಣದ ಕಲ್ಲಿನ ಗುಹೆಗಳಿಗೆ ಈ ಒಂದು ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಫೇಮಸ್ ಆಗಿದ್ದು, ಅವುಗಳಲ್ಲಿ ಈ ಕುಟುಂಬ ಸರ್, ಕೈಲಾಶ್, ದಂಡಕ್ ಈ ರೀತಿಯಾದಂತಹ 3 ಪ್ರಮುಖ ಗುಹೆಗಳನ್ನು ಈ ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಭೂಗತ ಸುಣ್ಣದ ಒಂದು ಗುಹೆಗಳಲ್ಲಿ ವಿಶೇಷವಾಗಿ ಕಂಡುಬರುವಂತಹ ಭೂವೈಜ್ಞಾನಿಕ ರಚನೆಗಳಾದಂತಹ ಸ್ಟೆಲೆಗ್ಮೈಟ್ಸ್ ಮತ್ತು ಸ್ಟೆಲೆಕ್ಟೈಟ್ಸ್ಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ಈ ಸ್ಟೆಲೆಗ್ಮೈಟ್ಸ್ ಮತ್ತು ಸ್ಟೆಲೆಕ್ಟೈಟ್ಸ್ಗಳ ಬಗ್ಗೆ ನೀವೆಲ್ಲ ಜಾಗ್ರಫಿಯಲ್ಲಿ ಓದಿರ್ತೀರಿ ಅಂತ ಅನ್ಕೋತೀನಿ. ಸೊ ಈ ಒಂದು ಇಮೇಜ್ನಲ್ಲಿ ಕಾಣುವ ಪ್ರಕಾರ ಈ ಗುಹೆಯಲ್ಲಿ ಕಂಡುಬರುವಂತಹ ಅಥವಾ ಈ ಸುಣ್ಣದ ಒಂದು ಗುಹೆಯಲ್ಲಿ ಕಂಡುಬರುವಂತಹ ಈ ರಚನೆಗಳನ್ನು ಸ್ಟೆಲೆಕ್ಟೈಟ್ ಮತ್ತು ಸ್ಟೆಲೆಗ್ಮೈಟ್ಗಳು ಅಂತ ಕರೆಯಲಾಗುತ್ತೆ. ಈ ಒಂದು ಇಮೇಜ್ನಲ್ಲಿ ಕಾಣುವ ಪ್ರಕಾರ ಗುಹೆಯ ಛಾವಣಿಯಿಂದ ಸುರಿಯುವಂತಹ ಈ ಒಂದು ಸುಣ್ಣ ಏನಿರುತ್ತೆ ಅದು ಈ ರೀತಿಯಾದಂತಹ ವಿಶೇಷ ರಚನೆಯನ್ನು ರೂಪ ಮಾಡುತ್ತದೆ. ಸೊ ಸತತವಾಗಿ ಈ ಒಂದು ಸೋರುವಂತಹ ಒಂದು ಸುಣ್ಣದ ಒಂದು ಅಂಶದಿಂದ ಸ್ಟೆಲೆಕ್ಟೈಟ್ಸ್ಗಳು ರೂಪುಗೊಂಡರೆ, ಇದೇ ಒಂದು ಸೋರುವಂತಹ ಒಂದು ಅಂಶ ಏನಿರುತ್ತೆ, ಸುಣ್ಣದ ಅಂಶ ಭೂಮಿಯ ಮೇಲೆ ಬೀಳುವುದರಿಂದ ಉಂಟಾಗುವಂತಹ ರಚನೆಯನ್ನು ಸ್ಟೆಲೆಗ್ಮೈಟ್ ಅಂತ ಕರೆಯಲಾಗುತ್ತೆ. ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು UPSCಯಲ್ಲಿ ಆಲ್ರೆಡಿ ಜಾಗ್ರಫಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿದೆ. KPSCಯಲ್ಲೂ ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಮುಂದಿನ ದಿನಗಳಲ್ಲಿ ಕೇಳ್ಬೋದು ಅಂತ ಇವುಗಳನ್ನು ಡಿಸ್ಕಸ್ ಮಾಡೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ನೀವು ಜಾಗ್ರಫಿಯಲ್ಲಿ ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿರ್ತೀರಿ ಅಥವಾ ಅರ್ಥ ಮಾಡ್ಕೊಂಡಿರ್ತೀರಿ ಅಂತ ಅನ್ಕೋತೀನಿ. ಸೊ ಇದೇ ರೀತಿಯಾದಂತಹ ಈ ಒಂದು ಛಾವಣಿಯಿಂದ ಸೋರುವಂತಹ ಸುಣ್ಣದ ಅಂಶ ಸತತವಾಗಿ ಬೀಳುವುದರಿಂದ ಈ ಎರಡೂ ರಚನೆಗಳು ಅಂದರೆ ಸ್ಟೆಲೆಕ್ಟೈಟ್ ಮತ್ತು ಸ್ಟೆಲೆಗ್ಮೈಟ್ಗಳು ಸೇರಿಕೊಳ್ಳುವಂತಹ ಒಂದು ರಚನೆಯನ್ನು ಕಾಲಮ್ಸ್ಗಳು ಅಥವಾ ಕಂಬಗಳು ಅಂತ ಕರೆಯಲಾಗುತ್ತೆ. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಸ್ಟೆಲೆಕ್ಟೈಟ್ಸ್ ಮತ್ತು ಸ್ಟೆಲೆಗ್ಮೈಟ್ಗಳು ಈ ಒಂದು ರಚನೆಗಳು ಕೂಡಿಕೊಳ್ಳುವಂತಹ ಒಂದು ರಚನೆ ಕಾಲಮ್ ಅಂತ, ಕಂಬ ಅಂತ ಕರೆಯಲಾಗುತ್ತೆ. ಇದು ಸುಣ್ಣದ ಕಲ್ಲಿನ ಅಥವಾ ಸುಣ್ಣದ ಅಂಶದಿಂದ ರೂಪಿತವಾದಂತಹ ಒಂದು ಭೂವೈಜ್ಞಾನಿಕ ರಚನೆಯಾಗಿ ಪ್ರಸಿದ್ಧಿ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಈ ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ತೀರತ್ಗಢ್ ಅನ್ನುವ ಜಲಪಾತ ಕೂಡ ಸಾಕಷ್ಟು ಫೇಮಸ್ ಆದಂತಹ ಒಂದು ಫಾಲ್ಸ್ ಆಗಿ ಗುರುತಿಸಿಕೊಳ್ಳುತ್ತೆ. ಇನ್ನು ಈ ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ ಕಂಡುಬಂದಂತಹ ಈ ಮೌಸ್ ಡೇರ್ ಅಥವಾ ಮಚ್ಚೆಯುಳ್ಳಂತಹ ಚವ್ರೋಟೈನ್ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಭಾರತದಲ್ಲಿ ಕಂಡುಬರುವಂತಹ ಅತಿ ಚಿಕ್ಕ ಜಿಂಕೆ ಜಾತಿಯ ಪ್ರಾಣಿಯಾಗಿ ಈ ಮೌಸ್ ಡೇರ್ ಅಥವಾ ರ್ಯಾಟ್ ಡೇರ್ ಗುರುತಿಸಿಕೊಳ್ಳುತ್ತೆ. ಇದು ನಿಶಾಚರ ಪ್ರಾಣಿಯಾಗಿದ್ದು ಹೆಚ್ಚಿನ ಒಂದು ಓಡಾಟವನ್ನು ರಾತ್ರಿಯ ಹೊತ್ತಿನಲ್ಲಿ ಕಳೆಯುವಂತಹ ಅಥವಾ ಹೊಂದಿರುವಂತಹ ಒಂದು ಪ್ರಾಣಿಯಾಗಿ ಗುರುತಿಸಿಕೊಳ್ಳುತ್ತೆ. ವೈಜ್ಞಾನಿಕ ಹೆಸರನ್ನು ನೋಡೋದಾದರೆ ಮೊಸ್ಚಿಯೋಲಾ ಇಂಡಿಕಾ ಅನ್ನೋದು ಈ ಒಂದು ಕಾಂಗರ್ ವ್ಯಾಲಿಯಲ್ಲಿ ಕಂಡುಬಂದಂತಹ ಮಚ್ಚೆಯುಳ್ಳ ಚವ್ರೋಟೈನ್ ಅಥವಾ ಮೌಸ್ ಡೇರ್ನ ಹೆಸರಾಗಿದೆ. ಈ ಒಂದು ಇಮೇಜ್ನಲ್ಲಿ ಆಲ್ರೆಡಿ ನೀವು ನೋಡಿದ ಹಾಗೆ ಮೌಸ್ ಡೇರ್ ಅಥವಾ ಈ ಇಲಿಯಂತೆ ಕಾಣುವಂತಹ ಸಣ್ಣ
ಪ್ರಭೇದದ ಜಿಂಕೆಯಾಗಿ ಈ ಇಲಿ ಜಿಂಕೆ ಅಥವಾ ಮಚ್ಚೆಯುಳ್ಳ ಚವ್ರೋಟನ್ ಅಂತ ಇದನ್ನು ಗುರುತಿಸಲಾಗುತ್ತದೆ. ಸೊ ಇದರ ಒಂದು ವಿಶೇಷತೆಗಳನ್ನು ಮತ್ತು ಇದು ಕಂಡುಬರುವಂತಹ ಪ್ರದೇಶವನ್ನು ನೋಡೋದಾದರೆ ಭಾರತೀಯ ಉಪಖಂಡದಲ್ಲಿ ಮುಖ್ಯವಾಗಿ ನೇಪಾಳ ಮತ್ತು ಭಾರತಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಈ ಒಂದು ಪ್ರಾಣಿ. ಶ್ರೀಲಂಕಾದಲ್ಲೂ ಕೂಡ ಮಚ್ಚೆಯುಳ್ಳ ಚವ್ರೋಟೈನನ್ನು ಮೊಸ್ಚಿಯೋಲಾ ಮೆಮಿನಾ ಅನ್ನುವ ವೈಜ್ಞಾನಿಕ ಹೆಸರಿನಿಂದ ಕರೆಯಲಾಗುತ್ತದೆ. ಸೊ ಭಾರತದಾದ್ಯಂತ ಕಂಡುಬರುವಂತಹ ಈ ಮಚ್ಚೆಯುಳ್ಳ ಚವ್ರೋಟೈನ್ ಅಥವಾ ಮೌಸ್ ಡೇರ್ಗಳು ಮುಖ್ಯವಾಗಿ ಪಶ್ಚಿಮ ಘಟ್ಟದಲ್ಲಿ, ಈ ಹಲವಾರು ಅರಣ್ಯ ಪ್ರದೇಶಗಳಲ್ಲಿ, ಒಡಿಶಾದ ಪೂರ್ವ ಘಟ್ಟಗಳಲ್ಲಿ, ಮಧ್ಯ ಭಾರತದ ಕಾಡುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಪ್ರಾಣಿಯಾಗಿದೆ. ಸೊ ಇದು ನೆಲದ ಮೇಲೆ ಇರುವಂತಹ ಅಥವಾ ನೆಲದ ಮೇಲೆ ಬಿದ್ದಿರುವಂತಹ ಹಣ್ಣುಗಳನ್ನು, ಬೇರುಗಳನ್ನು, ಎಲೆಗಳನ್ನು ಮತ್ತು ಗಿಡಮೂಲಿಕೆಗಳನ್ನು ತಿಂದು ಬದುಕುವಂತಹ ಒಂದು ಪ್ರಾಣಿಯಾಗಿ ಗುರುತಿಸಿಕೊಳ್ಳುತ್ತದೆ. ಇದರ ಒಂದು ಸಂರಕ್ಷಣೆಯ ಸ್ಥಿತಿಯನ್ನು ನೋಡೋದಾದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇದರ ಒಂದು ಸಂರಕ್ಷಣಾ ಕೆಂಪು ಪಟ್ಟಿಯಲ್ಲಿ ಕಡಿಮೆ ಕಾಳಜಿಯನ್ನು ಹೊಂದಿದಂತಹ ಅಥವಾ ಲೀಸ್ಟ್ ಕನ್ಸರ್ನ್ ಅನ್ನುವ ಒಂದು ಕ್ಯಾಟಗರಿಯಲ್ಲಿ ಈ ಮಚ್ಚೆಯುಳ್ಳಂತಹ ಚವ್ರೋಟೈನ್ ಅಥವಾ ಮೌಸ್ ಡೇರನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಛತ್ತೀಸ್ಗಢದಲ್ಲಿದೆ. ಅದೇ ರೀತಿಯಾಗಿ ಇಲ್ಲಿ ಕಂಡುಬಂದಂತಹ ಮೌಸ್ ಡೇರ್ ಮತ್ತು ಮಚ್ಚೆಯುಳ್ಳಂತಹ ಚವ್ರೋಟೈನ್ ಕುರಿತಾದಂತಹ ವಿಶೇಷತೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ ಪ್ರಧಾನಮಂತ್ರಿ ಮಿತ್ರ ಅನ್ನುವ ಯೋಜನೆ ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆಯಾಗಿದೆ ಅಂತ ಪ್ರಶ್ನೆ ಇದೆ. PM ಮಿತ್ರ ಅಂತ ಕೂಡ ಇದನ್ನು ಅರ್ಥ ಮಾಡ್ಕೋಬೋದು. ಆಪ್ಷನ್ಗಳಲ್ಲಿ MSME ಅಥವಾ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳು, ಆಪ್ಷನ್ 2 ಜವಳಿ ಉದ್ಯಮ, ಆಪ್ಷನ್ 3 ಕೃಷಿ, ಆಪ್ಷನ್ 4 ಶಿಕ್ಷಣ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ ಆಪ್ಷನ್ 2 ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಈ ಪ್ರಧಾನಮಂತ್ರಿ ಮಿತ್ರ ಯೋಜನೆಯನ್ನು ಭಾರತದ ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲಾಗಿದೆ. ಸೊ ಆಪ್ಷನ್ 2 ಟೆಕ್ಸ್ಟೈಲ್ ಅಥವಾ ಜವಳಿ ಉದ್ಯಮ ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮತ್ತು ಇದರ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಈ ಹೊಸ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅಥವಾ ಜವಳಿ ಪಾರ್ಕನ್ನು ಪ್ರಾರಂಭ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು, ಇದರಿಂದ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ಗೆ ಸಾಕಷ್ಟು ಬಲ ಬರಲಿದೆ ಮತ್ತು ಇದರಿಂದ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಅಂತ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರಿಂದ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿದೆ. ಸೊ ಹೀಗಾಗಿ ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಮತ್ತು PM ಮಿತ್ರ ಅನ್ನುವ ಯೋಜನೆಯ ಕುರಿತಾದಂತಹ ಮಾಹಿತಿಗಳನ್ನು, ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುವಂಥ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಸೊ ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಭಾರತದಲ್ಲಿ 7 ಪ್ರಮುಖವಾದಂತಹ ರಾಜ್ಯಗಳಲ್ಲಿ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಲಾಗಿದ್ದು ಕೇಂದ್ರ ಸರ್ಕಾರದಿಂದ ತಮಿಳುನಾಡು, ತೆಲಂಗಾಣ, ಗುಜರಾತ್, ನಮ್ಮ ಕರ್ನಾಟಕ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಮತ್ತು ಮಹಾರಾಷ್ಟ್ರದಲ್ಲಿ ಈ ಒಂದು ಪಾರ್ಕ್ಗಳನ್ನು ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ. ಸೊ PM ಮಿತ್ರ ಅನ್ನುವ ಯೋಜನೆಯಡಿಯಲ್ಲಿ ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದ್ದು, ಸೊ PM ಮಿತ್ರ ಯೋಜನೆಯ ಫುಲ್ ಫಾರ್ಮನ್ನು ತಿಳ್ಕೊಳ್ಳೋದಾದರೆ ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ಸ್ ಆ್ಯಂಡ್ ಅಪೇರೆಲ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ಸ್ ಆ್ಯಂಡ್ ಅಪೇರೆಲ್ ಅನ್ನೋದು ಈ PM ಮಿತ್ರ ಯೋಜನೆಯನ್ನು, ಈ ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಯೋಜನೆಯ ಫುಲ್ ಫಾರ್ಮ್ ಆಗಿದೆ. ಸೊ ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ ಒಂದೇ ಸ್ಥಳದಲ್ಲಿ ಈ ಉಡುಪು ತಯಾರಿಕೆಗೆ ಅವಶ್ಯಕವಾದಂತಹ ವಿಧಾನಗಳಾದಂತಹ ಅಥವಾ ಪ್ರೋಸೆಸ್ಗಳಾದಂತಹ ನೂಲುವಿಕೆ ಆಗಿರ್ಬೋದು, ನೇಯ್ಗೆ ಆಗಿರ್ಬೋದು, ಅದರ ಸಂಸ್ಕರಣೆ, ಡೈಯಿಂಗ್ ಆಗಿರ್ಬೋದು ಮತ್ತು ಪ್ರಿಂಟಿಂಗ್, ಈ ರೀತಿಯಾದಂತಹ ಸಾಕಷ್ಟು ವೈವಿಧ್ಯಮಯವಾದಂತಹ ವಿಧಾನಗಳನ್ನು ಒಂದೇ ಸ್ಥಳದಲ್ಲಿ ಮಾಡುವಂತಹ ಒಂದು ನಿರ್ಧಾರವನ್ನು ಈ ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಪ್ರೋಸೆಸ್ಗಳನ್ನು ಮಾಡುವಂತಹ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ವ್ಯಾಲ್ಯೂ ಚೈನನ್ನು ರಚಿಸುವಂತಹ ಉದ್ದೇಶದಿಂದ ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಇದರಿಂದ ಈ ಒಂದು ಉದ್ಯಮಕ್ಕೆ ಸದ್ಯಕ್ಕೆ ಆಗ್ತಾ ಇರುವಂತಹ ಲಾಜಿಸ್ಟಿಕ್ ವೆಚ್ಚಗಳಲ್ಲಿ ಸಾಕಷ್ಟು ಕುಸಿತವನ್ನು ಕೂಡ ನಾವು ಕಾಣಬಹುದಾಗಿದೆ ಅಂತ, ಅಂದರೆ ಕಡಿಮೆ ವೆಚ್ಚದಲ್ಲಿ, ಲಾಜಿಸ್ಟಿಕ್ ವೆಚ್ಚದಲ್ಲಿ ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳ ಸಹಾಯದಿಂದ ಉಡುಪುಗಳನ್ನು ತಯಾರು ಮಾಡುವಂತಹ ಒಂದು ಅವಕಾಶ ಸಿಗಲಿದೆ ಅಂತ ಈ ಭಾರತದ 7 ಪ್ರಮುಖ ರಾಜ್ಯಗಳಲ್ಲಿ ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡುವಂತಹ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಮಾಡಲಾಗಿದೆ. ಸೊ ಇದು ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಡೆತನದಲ್ಲಿ ಪ್ರಾರಂಭವಾಗ್ತಾ ಇರುವಂತಹ ಒಂದು ಪ್ರಮುಖ ಯೋಜನೆಯಾಗಿದ್ದು, ಕೇಂದ್ರ ಬಜೆಟ್ನಿಂದ, ಅಂದರೆ ಕೇಂದ್ರ ಸರ್ಕಾರದಿಂದ ನೀಡಲಾಗುವಂತಹ ಬಜೆಟ್ನಲ್ಲಿ ಸುಮಾರು 4,445 ಕೋಟಿಗಳನ್ನು ಮುಂದಿನ 4 ವರ್ಷಗಳಲ್ಲಿ ಅಥವಾ 2027-28ನೇ ವರ್ಷದವರೆಗೆ ಖರ್ಚು ಮಾಡುವಂತಹ ಅಥವಾ ಫಂಡಿಂಗ್ಸ್ಗಳನ್ನು
ನಿಧಿಗಳನ್ನು ನೀಡುವಂಥ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರದಿಂದ ಮಾಡಲಾಗಿದೆ. ಆಗಲೇ ತಿಳಿಸಿದ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಎರಡೂ ಒಂದು ಸ್ಟೇಟ್ಗಳ ಒಡೆತನದಿಂದ ಪ್ರಾರಂಭವಾಗ್ತಾ ಇರುವಂತಹ ಟೆಕ್ಸ್ಟೈಲ್ ಪಾರ್ಕ್ಗಳಲ್ಲಿ ಮುಖ್ಯವಾಗಿ 51% ಆಯಾ ರಾಜ್ಯಗಳ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರದಿಂದ 49% ಶೇರನ್ನು ಅಥವಾ ಈ ನಿಧಿಯನ್ನು ಫಂಡಿಂಗ್ಸ್ಗಳನ್ನು ನೀಡುವಂತಹ ನಿರ್ಧಾರವನ್ನು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ರೂಪಿಸುವಂತಹ ಒಂದು ಉದ್ದೇಶವನ್ನು ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್. ಸೊ ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಈ PM ಮಿತ್ರ ಯೋಜನೆಯ ಕುರಿತಾದಂಥ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈಗ ಡಿಸ್ಕಸ್ ಮಾಡೋದಾದರೆ ಪ್ರಶ್ನೆಯನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಈ ರಾಷ್ಟ್ರೀಯ ವಿಧಾನ್ ಅನ್ನುವ ಅಪ್ಲಿಕೇಶನ್ ಅಥವಾ ನೇವಾ ಅನ್ನುವ ಅಪ್ಲಿಕೇಶನ್ ಕುರಿತಾದಂತಹ ಈ ಕೆಳಗಿನ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ಈ ನೇವಾ ಅನ್ನುವ ಅಪ್ಲಿಕೇಶನ್ ಈ ಪ್ರಮಾಣ ಪತ್ರಗಳನ್ನು ಪಡೆಯುವುದಕ್ಕೆ ಅವಕಾಶ ನೀಡಲಿವೆ ಅಂತ ಇದೆ ಅಥವಾ ಬಳಸಲಾಗುತ್ತದೆ ಅಂತ ಇದೆ. ಆಪ್ಷನ್ 2, ಈ ನೇವಾ ಅನ್ನುವ ಅಪ್ಲಿಕೇಶನ್ ಸಾರ್ವಜನಿಕ ಕಾಮಗಾರಿಗಳಲ್ಲಿ ಅಥವಾ ಪಬ್ಲಿಕ್ ವರ್ಕ್ಗಳಲ್ಲಿ ಗುತ್ತಿಗೆಯನ್ನು ಕಾಂಟ್ರಾಕ್ಟ್ಗಳನ್ನು ಪಡೆಯುವುದರಲ್ಲಿ ಬಳಸಲಾಗುತ್ತದೆ ಅಂತ ಇದೆ. ಆಪ್ಷನ್ 3, ಈ ಸಂಸತ್ತಿನ ವಹಿವಾಟುಗಳನ್ನು ಕಾಗದರಹಿತವಾಗಿ ಮಾಡುವುದಕ್ಕೆ ಈ ನೇವಾ ಅನ್ನುವ ಅಪ್ಲಿಕೇಶನನ್ನು ಬಳಸಲಾಗುತ್ತದೆ ಅಂತ ಇದ್ದು, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 3. ಈ ಸಂಸತ್ತಿನಲ್ಲಿ ನಡೆಯುವಂತಹ ಎಲ್ಲ ಟ್ರಾನ್ಸಾಕ್ಷನ್ಗಳು ಅಥವಾ ವಹಿವಾಟುಗಳನ್ನು ಕಾಗದರಹಿತವಾಗಿ ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡುವಂತಹ ಒಂದು ಉದ್ದೇಶದಿಂದ ಈ ನೇವಾ ಅನ್ನುವ ಅಪ್ಲಿಕೇಶನನ್ನು ಜಾರಿಗೊಳಿಸಲಾಗ್ತಾ ಇದೆ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮೊದಲಿಗೆ ಈ ಕಾಂಟೆಕ್ಸ್ಟನ್ನು ಅರ್ಥ ಮಾಡಿಕೊಳ್ಳೋದಾದರೆ, ಇದೇ ಮೇ 24-25 ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ 2023 ಈ ರಾಷ್ಟ್ರೀಯ ವಿಧಾನ್ ಅಪ್ಲಿಕೇಶನ್ನ 2 ದಿನಗಳ ಕಾರ್ಯಾಗಾರವನ್ನು ಅಥವಾ ರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ನ್ಯಾಷನಲ್ ವಿಧಾನ್ ಅಪ್ಲಿಕೇಶನ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಕೇಂದ್ರದ ಮತ್ತು ರಾಜ್ಯಗಳ ಒಂದು ಪ್ರದೇಶಗಳಲ್ಲಿ ಶಾಸಕಾಂಗಗಳನ್ನು ಅಥವಾ ಈ ವಿಧಾನಸಭೆ ಆಗಿರ್ಬೋದು, ಕೇಂದ್ರ ಸಂಸತ್ತಾಗಿರ್ಬೋದು, ಇವುಗಳಲ್ಲಿ ನಡೆಯುವಂತಹ ಒಂದು ಟ್ರಾನ್ಸಾಕ್ಷನ್ಗಳು ಅಥವಾ ವಹಿವಾಟುಗಳನ್ನು ಸಂಪೂರ್ಣವಾಗಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಸ್ಪಂದಿಸುವಿಕೆಯನ್ನು ಇಂಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಮತ್ತು ತಂತ್ರಜ್ಞಾನದ ಅಳವಡಿಕೆಯೊಂದಿಗೆ ಆ ಒಂದು ಕಾಗದ ರಹಿತವಾದಂತಹ ಒಂದು ಕಾರ್ಯಾಚರಣೆಗಳನ್ನು ಮತ್ತು ವಹಿವಾಟುಗಳನ್ನು, ವ್ಯವಹಾರಗಳನ್ನು ನಡೆಸುವಂತಹ ಒಂದು ಉದ್ದೇಶವನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಈ ವಿಧಾನ್ ಅನ್ನುವ ಅಪ್ಲಿಕೇಶನನ್ನು ಜಾರಿಗೊಳಿಸಲಾಗ್ತಾ ಇದೆ. ಸೊ ಇದು 2018 ಮೊದಲ ಬಾರಿಗೆ ಈ ಒಂದು ಕಾರ್ಯಾಗಾರವನ್ನು ನೀಡಲಾಗಿತ್ತು. ಅಂದರೆ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನನ್ನು ಬಳಸಿಕೊಳ್ಳುವುದರ ಮೂಲಕ ಮಸೂದೆಗಳನ್ನಾಗಿರ್ಬೋದು, ಬಿಲ್ಗಳನ್ನು ಅಂತ ಏನು ಕರಿತೇವೆ, ಸೊ ಈ ಸಂಸತ್ನಲ್ಲಾಗಿರ್ಬೋದು, ವಿಧಾನಸಭೆಯಲ್ಲಾಗಿರ್ಬೋದು, ಈ ಬಿಲ್ಗಳನ್ನು ಓದುವುದಾಗಿರ್ಬೋದು ಮತ್ತು ಕ್ವಶನ್ ಆನ್ಸರ್ ಮಾಡುವಂತಹ ಒಂದು ಪ್ರೊಸೆಸ್ ಏನಿರುತ್ತೆ, ಸ್ಟಾರ್ ಮಾರ್ಕ್ಗಳನ್ನು ಮಾಡಿದಂತಹ ಕ್ವಶನ್ಗಳಾಗಿರ್ಬೋದು ಅಥವಾ ಈ ಪ್ರಶ್ನೋತ್ತರ ವೇಳೆಯಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ವಹಿವಾಟುಗಳನ್ನು ಈ ಕಾಗದರಹಿತವಾಗಿ ಡಿಜಿಟಲ್ ಟ್ಯಾಬ್ಗಳನ್ನು ಅಥವಾ ಈ ಒಂದು ಡಿಜಿಟಲ್ ರೂಪದಲ್ಲಿ ಬಳಸಲಾಗುವಂತಹ ತಂತ್ರಜ್ಞಾನದ ಮೂಲಕ ನಡೆಸುವಂತಹ ಒಂದು ಅಪ್ಲಿಕೇಶನ್ ವಿಧಾನ್ ಅನ್ನುವ ಅಪ್ಲಿಕೇಶನ್ ಆಗಿದೆ. ಯಾವ ರೀತಿಯಾಗಿ ಈ ಅಪ್ಲಿಕೇಶನನ್ನು ಬಳಸಬೇಕು ಅನ್ನುವುದರ ಒಂದು ಟ್ರೈನಿಂಗನ್ನು ಅಥವಾ ಕಾರ್ಯಾಗಾರವನ್ನು ಈಗ ರೀಸೆಂಟಾಗಿ ನಡೆಸಲಾಗಿತ್ತು. ಮೊದಲ ಬಾರಿಗೆ ಸೆಪ್ಟೆಂಬರ್ 18 ಈ ಒಂದು ಕಾರ್ಯಾಗಾರವನ್ನು ನಡೆಸಲಾಗಿತ್ತು. ಸೊ ಈ ನೇವಾ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತಹ ವಿಶೇಷತೆಗಳನ್ನು ತಿಳ್ಕೊಳ್ಳೋದಾದರೆ, ಭಾರತ ಸರ್ಕಾರದಿಂದ ಪ್ರಾರಂಭವಾದಂತಹ ಡಿಜಿಟಲ್ ಇಂಡಿಯಾ ಕ್ಯಾಂಪೇನ್ನ ಅಡಿಯಲ್ಲಿ 44 ಮಿಷನ್ ಮೋಡ್ ಯೋಜನೆಗಳಲ್ಲಿ ಪ್ರಮುಖವಾದಂತಹ ಒಂದು ಯೋಜನೆ ಈ ರಾಷ್ಟ್ರೀಯ ವಿಧಾನ್ ಅಪ್ಲಿಕೇಶನ್ ಯೋಜನೆ ಆಗಿದೆ. ಸೊ ನೇವಾ ಅಂತಂದರೆ ನ್ಯಾಷನಲ್ ವಿಧಾನ್ ಅಪ್ಲಿಕೇಶನ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಸೊ ಇದರ ಮುಖ್ಯ ಗುರಿ ಏನು ಅಂತಂದರೆ, ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ಈ ಡಿಜಿಟಲ್ ಹೌಸ್ಗಳನ್ನು ರೂಪಿಸುವಂತಹ ಒಂದು ಉದ್ದೇಶವನ್ನು, ಈ ಕಾಗದರಹಿತವಾದಂತಹ ಕಾರ್ಯನಿರ್ವಹಣೆಯನ್ನು ಮಾಡುವಂತಹ ಒಂದು ಪ್ರೋತ್ಸಾಹವನ್ನು ನೀಡುವುದರಲ್ಲಿ ಈ ರಾಷ್ಟ್ರೀಯ ವಿಧಾನ್ ಅಪ್ಲಿಕೇಶನ್ ಸಾಕಷ್ಟು ಬಳಕೆಯಾಗಲಿದೆ ಅಂತ ನಿರೀಕ್ಷೆಯನ್ನು ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಗೋಬರ್ಧನ್ ಅನ್ನುವ ಯೋಜನೆಯ ಕುರಿತಾದಂತಹ ಒಂದು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಭಾರತದಾದ್ಯಂತ ಈ ಬಯೋಗ್ಯಾಸ್ಗಳನ್ನು ಮತ್ತು ಈ ಪ್ಲಾಂಟ್ಗಳನ್ನು
ನಿರ್ಮಾಣ ಮಾಡುವುದರಲ್ಲಿ ಮತ್ತು ಅವುಗಳ ಒಂದು ಪರ್ಮಿಷನನ್ನು ಪಡೆದುಕೊಳ್ಳುವುದರಲ್ಲಿ ಗೋಬರ್ಧನ್ ಯೋಜನೆಯ ಅಡಿಯಲ್ಲಿ ಸ್ಟಾರ್ಟ್ ಆದಂತಹ ಈ ಒಂದು ಪೋರ್ಟಲ್ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಒಂದು ಸಣ್ಣ ಹಣಕಾಸು ಬ್ಯಾಂಕ್ಗಳ ವಿಶೇಷತೆಗಳನ್ನು ಮತ್ತು ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ಯಾವ ರೀತಿಯಾಗಿ ಪರ್ಮಿಷನನ್ನು ಪಡೆದುಕೊಂಡು ಪ್ರಾರಂಭ ಮಾಡಲಾಗುತ್ತೆ ಮತ್ತು RBIನಿಂದ ನೀಡಲಾಗುವಂತಹ ಮಾರ್ಗಸೂಚಿಗಳು ಏನು, ಭಾರತದಲ್ಲಿ ಜಾರಿಯಲ್ಲಿರುವಂತಹ ಸಣ್ಣ ಹಣಕಾಸು ಬ್ಯಾಂಕ್ಗಳು ಯಾವುವು ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಛತ್ತೀಸ್ಗಢದಲ್ಲಿರುವಂತಹ ಈ ನ್ಯಾಷನಲ್ ಪಾರ್ಕ್ ಮತ್ತು ಇಲ್ಲಿ ಕಂಡುಬರುವಂತಹ ಈ ಒಂದು ಇಲಿ ಜಿಂಕೆ ಅಥವಾ ಮಚ್ಚೆಯುಳ್ಳಂತಹ ಚೆಬ್ರೋಟೈನ್ ಅನ್ನುವ ಪ್ರಾಣಿಯ ಕುರಿತಾದಂತಹ ಮಾಹಿತಿಗಳು ಮತ್ತು ಜಾಗ್ರಫಿಗೆ ಸಂಬಂಧಪಟ್ಟಂತಹ ಸ್ಟೆಲೆಗ್ಮೈಟ್ ಅನ್ನುವ ಈ ವಿಶೇಷ ಭೂಗತ ಸುಣ್ಣದ ಗುಹೆಗಳ ಭೂವೈಜ್ಞಾನಿಕ ರಚನೆ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ನ ಅಡಿಯಲ್ಲಿ ರಾಷ್ಟ್ರೀಯ ವಿಧಾನ್ ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಇದೆ ಮತ್ತು ಇದರ ಒಂದು ಅನ್ವಯಕಗಳು ಯಾವ ರೀತಿಯಾಗಿ ಅನುಕೂಲಗಳು ಆಗಲಿವೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇವತ್ತಿನ ಆರ್ಟಿಕಲ್ನಲ್ಲಿ ಸಾಕಷ್ಟು ಎಕನಾಮಿಗೆ ಸಂಬಂಧಪಟ್ಟಂತಹ, ಫಾರ್ ಎಕ್ಸಾಂಪಲ್ ಈ ಗೋಬರ್ಧನ್ ಯೋಜನೆ ಆಗಿರ್ಬೋದು, ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಆರ್ಟಿಕಲ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ಪಾಯಿಂಟ್ಸ್ಗಳನ್ನು ಮತ್ತು ಈ ಆರ್ಟಿಕಲ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ತಾ ಇರಿ. ನೀವು ಎಸ್ಸೆಗಳನ್ನು ಅಥವಾ ಈ KASನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತಹ ಈ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಏನಾದರೂ ಬರೀಬೇಕು ಅಂತಂದರೆ ಯಾವ ರೀತಿಯಾಗಿ ಈ ಯೋಜನೆಗಳು ಭಾರತದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಜಾರಿಗೊಳ್ತಾ ಇರುವಂತಹ ಈ ಯೋಜನೆಗಳು ಯಾವ ರೀತಿಯಾಗಿ ಭಾರತದಾದ್ಯಂತ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡಲು ಮತ್ತು ಈ ಭಾರತದ ಸಮಗ್ರ ಅಭಿವೃದ್ಧಿಗೆ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಲಿವೆ ಅಂತ ಕೂಡ ನೀವು ಸಿಂಪಲ್ ಆಗಿ ಬರಿಬೋದಾಗಿರುತ್ತೆ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಇರ್ತೇನೆ. ನಿಮ್ಮ ಯಾವುದೇ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಯಾವುದೇ ಅನಿಸಿಕೆಗಳು ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಡಿಸ್ಕಷನ್ ಪ್ರಾರಂಭದಲ್ಲಿ ಕೇಳಲಾದಂತಹ ಈ ಸಿಂಧೂ ಜಲ ಒಪ್ಪಂದವನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಥವಾ ಯಾವ ವರ್ಷದಲ್ಲಿ ಪಾಕಿಸ್ತಾನ್ ಮತ್ತು ಭಾರತ ರಾಷ್ಟ್ರಗಳು ಸಹಿ ಮಾಡಿದ್ವು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.